ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿಂದ ವಿಶೇಷ ಏನು ಅಂದ್ರೆ ಟೈರ್ಸ್, ಕಾರ್ ಟೈರ್ಸ್, ಓನ್ಲಿ ಅಬೌಟ್ ದಿ ಕಾರ್ ಟೈರ್ಸ್. ಇವತ್ತು ನೋಡ್ರಿ, ಕಾರ್ ಟೈರ್ ಎಷ್ಟು ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ಎಷ್ಟು ತನಕ ಯೂಸ್ ಮಾಡಬೇಕು, ಮ್ಯಾಕ್ಸಿಮಮ್ ಎಷ್ಟು ಒಯ್ಯಬೇಕು, ಎಷ್ಟು ಇದು ಮಾಡಬೇಕು, ಅದೆಲ್ಲ ಈ ಬ್ಲಾಗ್ನಾಗ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ ನಿಮಗೆ. ಮುಂದಿನ ಎಕ್ಸ್ಪ್ಲನೇಷನ್ ಐತ್ರಲ್ಲ, ಇದು ನಮ್ಮ ಪಪ್ಪ ಕೊಡ್ತಾರೆ ರೀ, ನೋಡಿ ಬರ್ರಿ. ಅಬೌಟ್ ಟೈರ್ಸ್ ಮಸ್ತ್ ಇದೈತಿ, ಬ್ಲಾಗ್ ಐತಿ ನೋಡ್ರಿ. ಎಂಜಾಯ್ ಮಾಡಿದಾರ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. Tire fitting. This is my old tire. Fitting new tire to my Lanza vehicle. ಸ್ನೇಹಿತರೆ, ಇವತ್ತು ನಾವು ಟೈರ್ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ಸಬ್ಜೆಕ್ಟ್ ಒಂದು ಭಾಳ ದಿವಸ ಆಯಿತು. ಬರೀ ಫ್ಯಾಮಿಲಿ ಟ್ರಿಪ್ಪು ಅಲ್ಲಿ ಇಲ್ಲಿ ಬರೀ ವ್ಲಾಗ್ ಆಯಿತು. ಸೊ ಇವತ್ತು ಟೈರ್ ಮೇನ್ ಹೆಂಗೆ ಒಂದು ಇಂಪಾರ್ಟೆಂಟ್ ಗಾಡಿಗೆ ರೋಲ್ ಐತೆ ಅಂದರೆ ಒನ್ಲಿ ನಾಟ್ ಫಾರ್ ಕಾರ್, ಇದು ಎಲ್ಲ ನಮ್ಮ ಸೈಕಲ್ ಹಿಡಿದು ಅಪ್ ಟು ಎಲ್ಲಿ ತನಕ ಟೈರ್ಸ್ ಯೂಸ್ ಆಗ್ತಾವಲ್ಲ, ಇದಕ್ಕೆಲ್ಲ ಭಾಳ ಇಂಪಾರ್ಟೆಂಟ್. ಏರೋಪ್ಲೇನ್ಸ್ ಸಕಟ್ ಟೈರ್ ಹೇಳ್ತೀನಿ, ಅವಕ್ಕೂ ಯೂಸ್ ಆಗ್ತಾವೆ ಟೈರ್. ಸೊ ಯೂಸ್ವಾಗಿ ರನ್ವೇದಾಗ. ಸೊ ಟೈರ್ದು ಲೈಫ್ ಮ್ಯಾಕ್ಸಿಮಮ್ 40,000 to 50,000 ಕಿಲೋಮೀಟರ್. 40,000 to 50,000 ಮ್ಯಾಕ್ಸ್ ತಲೆ ಹೊಡೆದೋಗ್ತಾ. ಆ್ಯಕ್ಚುಲಿ 40,000ಗೆ ತೆಗೆದು ಬಿಡೋ ಟೈರ್. ಕೆಲವೊಬ್ರು ಏನು ಮಾಡ್ತಾರೆ, ಪೂರಾ ಟೈರ್ ಸಫಾಯಾಗೆ ಅದು ತಾರು ಹೇಳೋ ತನಕ ಹೊಡಿತಾರೆ. ಅದು ತಪ್ಪು. ಯಾಕಂದ್ರೆ ಬ್ರೇಕಿಂಗ್ ಸಿಗಂಗಿಲ್ಲ, ಗಾಡಿ ಗ್ರಿಪ್ ಸಿಗಂಗಿಲ್ಲ, ಹಾರ್ಡ್ ಆಗ್ತೈತಿ. ಮತ್ತು ಗಾಡಿ ಹಾರ್ಡ್ ಆಗೋದ್ರಿಂದ ಗಾಡಿ ಟೈರ್ ಬಸ್ಟ್ ಆಗೋ ಚಾನ್ಸ್ ಭಾಳ ಇರ್ತಾವೆ. ಸೊ ಗಾಡಿ ನಿಮಗೆ ಹ್ಯಾಂಡ್ಲಿಂಗ್ ಸಿಗಂಗಿಲ್ಲ, ಬ್ರೇಕಿಂಗ್ ಕರೆಕ್ಟ್ ಆಗಲ್ಲ. ಇದು ನೋಡಿರಿ, ಈಗ ಟೈರ್ ನೋಡಿದ್ರೆ ಈ ಟೈರ್ ಏನು ಚಲೋ ಐತಪ್ಪ ಅನಿಸ್ತದೆ ನಿಮಗೆ. ಖರೆ ಏರ ಇಳಿಯುತ್ತಾ ಆಗಿರ್ತೈತಿ. ಇದು 45,000 ಕಿಲೋಮೀಟ್ರ್ ಟೈರ್ ಹೊಡೈತೆ ನನ್ನ ಗಾಡಿದ. ಸೊ ಇವತ್ತು ನಾನು ಅದನ್ನು ಇನಿಷಿಯೇಟಿವ್ ತೊಗೊಂಡು ನಾನು ಮ್ಯಾಕ್ಸಿಮಮ್ 40,000 to 45,000 ತೆಗೆದು. ಬಟ್ ಒಂದು ಪಂಚರ್ ಇಲ್ಲ ಈ ಟೈರ್ಗೆ. ನಾನು ಯೂಸ್ ಮಾಡಿದಾಗ ಒಂದು ಟೈರ್ ಪಂಚರ್ ಇಲ್ಲ. ಸೊ ಆದ್ರೂ ಇನ್ನೂ 5,000 10,000 ಓಡಿಸ್ಬೋದಿತ್ತು. ಬಟ್ 45,000ಕ್ಕೆ ನಾನು ತೆಗ್ಯಾತೀನಿ. ಸೊ ನಾನು ಈಗ ಆಲ್ರೆಡಿ ಈ ಗಾಡಿಗೆ ಟೈರ್ ರಿಪ್ಲೇಸ್ಮೆಂಟ್, ನನ್ನ ಗ್ಲಾನ್ಸಾ ಗಾಡಿ ಹೊಸ ಟೈರಿಗೆ ಒಂದು ಸ್ಟೆಪ್ನಿ ಅನ್ಯೂಸ್ಡ್ ಇತ್ತು. ಸೊ ಅದಕ್ಕೊಂದು ಹೊಸ ತೊಗೊಂಡು ಫ್ರಂಟಿಗೆ ಮುಂದೆ ಹೊಸ ಹಾಕಿನಿ. ಇನ್ನು 5,000ಕ್ಕೆ ಮತ್ತೆ ಬೇರೆ ತೆಗಿದ್ನು. ಸೊ ಟೈರ್ ಭಾರಿ ಮನುಷ್ಯಂದು ರೋಲ್ದಾಗ ಕಾಲು ಹೆಂಗೆ ನಮ್ಮ ಮನುಷ್ಯನಿಗೆ ಮೇನ್ ಇಂಪಾರ್ಟೆಂಟ್ಲ, ಹಂಗೆ ಗಾಡಿ ಟೈರ್ ಇಂಪಾರ್ಟೆಂಟ. ಸೊ ಟೈರ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನೀವು ಗಾಡಿ ಗ್ರಿಪ್ಪ ನೀವು ಈಗೇನು ಸದ್ಯದ್ರಾಗ ಯಾವ 50-40-50 ಓಡಾಡವ ಯಾವ ಇರೋಂಗಿಲ್ಲ. ಸೊ ಎಲ್ಲರೂ ಮ್ಯಾಕ್ಸಿಮಮ್ 80, 100, 120, 140 ಹೊಡೆಯವ್ರು ಅದಾರು. ಸೊ ಟೈರ್ ಗಚ್ ಏನಂತೈತಿ ಮಂದಿಗೆ, ಟೈರ್ ಚಲೋ ಅದಾವ ತಗೋ, ಟೈರ್ ಕ್ವಾಲಿಟಿ 1 ಲಕ್ಷ ಬರ್ತಾವೆ ಹೇಳ್ತಾರೆ ಕಂಪ್ನಿಯವರೆಲ್ಲ. 1 ಲಕ್ಷ ಬರ್ತೈತಿ, 60,000 ಬರ್ತಾವೆ, 5,000 ಅಲೈನ್ಮೆಂಟ್ ಎಲ್ಲ ಮಾಡಿ ಬರೋಬ್ಬರ ಐತಿ. ಬಟ್ ಟೈರ್ ಅಷ್ಟು ಕೆಪಾಸಿಟಿ ಅವು ಹಾರ್ಡ್ ಆಗಿ ಬಸ್ಟ್ ಆಗೋ ಚಾನ್ಸ್ ಭಾಳ ಇರ್ತಾವೆ. ಸೊ ಹಾರ್ಡ್ ಆದ ಕೂಡಲೇ ನಿಮ್ಗೆ ಆಟೋಮೆಟಿಕ್ಲಿ ಫೀಲ್ ಆಗ್ತದೆ. ಗಾಡಿ ಸ್ಟೇರಿಂಗ್ ಹಾರ್ಡ್ ಬರೋದು, ಹಿಂಗೆ ಓವರ್ಟೇಕ್ ಮಾಡುವಾಗ, ಸ್ಲೈಡಿಂಗ್ ಮಾಡುವಾಗ, ಗಾಡಿ ಆ ಕಡೆ ಈ ಕಡೆ ತಗೋವಾಗ ನಿಮ್ಗೆ ಟೈರ್ ಹ್ಯಾಂಡ್ಲಿಂಗ್, ಟೈರ್ ಸ್ಟೇರಿಂಗ್ ಹಾರ್ಡ್ ಬರ್ತೈತಿ. ಗಾಡಿ ಒಮ್ಮೆ ಹಿಂಗೆ ಕಸಕ್ನ ಸರಿದಂಗೆ ಆಗೋದು, ಟರ್ನಿಂಗ್ದಾಗ ಅದು ಗೊತ್ತಾಗ್ತೈತಿ ಇದು ಹೆಂಗೆ ಆಗ್ತದಂತ. ಸೊ ಮಳೆಗಾಲದಾಗ ಮತ್ತು ಈ ತಾಪಮಾನ ಹೆಚ್ಚಿದ್ದಾಗ, ರೋಡ್ ಕಾದಾಗ ಟೈರ್ ಬಸ್ಟ್ ಆಗೋ ಚಾನ್ಸ್ ಇರ್ತಾವೆ. ಅದಕ್ಕೆ ಭಾಳ ಮಂದಿ ಏನು ಮಾಡ್ತಾರೆ, ಏನೋ ಟೈರ್ ಓಡ್ತಾವೆ 10,000 1 ಲಕ್ಷ ಓಡಿಸ್ತಾವೆ. 1 ಲಕ್ಷ ತನಕ ಓಡಿಸಿದವರು ಅದಾರ ನಮ್ಮಲ್ಲಿ. ಕಂಪ್ನಿಯಿಂದ ಟೈರ್ ಬಂದಿದ್ದು 1 ಲಕ್ಷ ಓಡಿಸಿ ಪೂರಾ ಪ್ಲೇನಾಗಿ ಅದು ಒಳಗೆ ಹೋಗುವಂಥ ಟಯರು ಹಾಕೋರು ಬಂದೈತಿ. ಸೊ ಟಯರ್ ಅವ್ರಿಗೆ ರನ್ನಿಂಗ್ ಇದ್ದವ್ರು ನಡೀತೈತಿ. ಬಟ್ ಇದರಿಂದ ಭಾಳ ಸೇಫ್ಟಿನೂ ಭಾಳ ಇಂಪಾರ್ಟೆಂಟ್. ರೋಡ್ ಮೇಲೆ ಹೋಗೋರಿಗೆ ನಮ್ಮಿಂದ ಮತ್ತೊಬ್ರಿಗೆ ತೊಂದರೆ ಆಗಬಾರ್ದು. ಆ ಥರ ಟಯರ್ದಿಂದ ನಮ್ಮ ಟಯರ್ ಹೊಡೆದು ಮತ್ತೊಬ್ರಿಗೆ ಹೋಗಿ ಹಾನಿ ಮಾಡೋಕ್ಕಿಂತ ನಾವು ಪ್ರಿಕಾಷನ್ ತೊಗೊಂಡು ಅದ್ರ ಬಗ್ಗೆ ಬಿಫೋರ್ ಟೈರ್ ಹಾಕೋಕ್ಕಿಂತ ಮೊದಲು ರನ್ನಿಂಗ್, ಈಗ ನಾವು ಟೈಮ್ ಟು ಟೈಮ್ ಊಟ ಹೆಂಗೆ ಮಾಡ್ತೀವಿ, ಮಲಗ್ತೀವಿ ಹಂಗೆ ಅದಕ್ಕೂ ಟೈಮ್ ಟು ಟೈಮ್ ಸರ್ವಿಸು, ಟೈಮ್ ಟು ಟೈಮ್ ಟಯರ್. ಮತ್ತು ಮನುಷ್ಯ ಬರೀ ಎಲ್ಲ ಮೆಕ್ಯಾನಿಕಲ್ ಮೇಲೆ ಡಿಪೆಂಡ್ಸ್ ಇದ್ರೆ ನಡೆಯೋಂಗಿಲ್ಲ. ನಾವು ಸ್ವಲ್ಪ ಸ್ವಂತ ನಾಲೆಜ್ ಇರಬೇಕು. ಡೈಲಿ ನಾವು ಎಷ್ಟು ನೀವು ಹಾಕೋ ಅರಿವಿ ಪ್ರತಿಯೊಂದು ವಸ್ತುಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರಲ್ಲ, ಹಂಗೆ ಗಾಡಿಗೂ ಅದು ಒಂಥರ ಮನುಷ್ಯ ಇದ್ದಂಗೆ. ಅದಕ್ಕೂ ನಮ್ಮನ್ನು ಕರ್ಕೊಂಡು ಸೇಫಾಗಿ ಬರ್ತದಂದ್ರೆ ಅದಕ್ಕೂ ನಾವು ಕಾಳಜಿ ಇರಬೇಕು. ಸೊ ಟಯರ್ ತೊಗೊಂಡು ನಡು ಹಾದಿಯಾಗ ನಿಂತು ಬಿಚ್ಕೋತ ನಿಂದ್ರು ಅದು ರೇರ್. ಅದು ಏನು ಮಾಡೋಕ್ಕಾಗಿಲ್ಲ, ಟೈಮ್ ಹಂಗೆ ಇರ್ತೈತಿ. ಸೊ ಅಂಥ ಕ್ಷಣಗಳು ಬರಲ್ದಂಗೆ ನೀವು ಆದಷ್ಟು ಸೇಫರ್ ಸೈಡ್ ಮೊದಲೇ ಪ್ರಿಕಾಷನ್ ತೊಗೊಂಡು ಅದನ್ನು 40,000 45,000 ಮ್ಯಾಕ್ಸ್ ಟು ಮ್ಯಾಕ್ಸ್
40,000 ಆದಮೇಲೆ ಈ ಟೈರ್ ಏನು ಮಾಡ್ಬೇಕು, ಇನ್ನೂ ಓಡ್ತಾವ ನಿಮ್ಮ ಕಾನ್ಫಿಡೆನ್ಸ್ ವಿದೌಟ್ ಒಂದು ಪಂಚರ್ ಇಲ್ಲ, ಇನ್ನೂ 5-10,000 ಓಡ್ತದೆ, ಬಟ್ ನನಗೆ ಬೇಡ. ಸೊ ಅದಕ್ಕೆ ಇದನ್ನು ನಾನು ಹಿಂದೆ ಹಾಕಿ ಒಂದು 5,000 ಓಡಿಸಿ ಮ್ಯಾಕ್ಸಿಮಮ್ 50,000 ಓಡಿಸಿ ಗಾಡಿ ಟೈರ್ ತೆಗೆದು ಬರ್ರಿ. ಇದನ್ನು ರಿಮೋಟ್ ಮಾಡಿ ಹೊಡಿಬೇಡ್ರಿ, ಇವೆಲ್ಲ ಟ್ಯೂಬ್ಲೆಸ್ ಟೈರ್ ಇರ್ತಾವೆ. ಮತ್ತು ಈಗಿಂದೆಲ್ಲ ಸಿಮೆಂಟ್ ರೋಡ್ದಿಂದ ಗಾಡಿ ಹೀಟ್ ಆಗೋ ಚಾನ್ಸ್ ಇರ್ತದೆ. ನೈಟ್ರೋಜನ್ ಕಂಪಲ್ಸರಿ ಏರ್ ಯೂಸ್ ಮಾಡಿರಿ. ಮತ್ತು ಗಾಡಿದ ಫ್ಲಕ್ಚುಯೇಷನ್ ಏರ್ ಹೈಯೆಸ್ಟ್ ಟಯರ್ ಫುಲ್ ಹಾರ್ಡ್ ಆಗೋ ಒಂದು ಕೆಪಾಸಿಟಿ ಇರ್ತದೆ. 30-35 ಯಾವ್ಯಾವ ಗಾಡಿ ಮೇಲೆ ಅಟ್ಟಿರಬೇಕು. ಅದು ಬಿಟ್ಟು 40 ಹಾಕಿನಿ 45 ಹಾಕಿನಿ ಟಯರ್ ಹಾರ್ಡ್ ಬರಬೇಕು, ಫ್ರೀ ಸ್ಟೇರಿಂಗ್ ಬರ್ಬೇಕು ಅಂತೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಭಾಳ ಕೇರ್ಫುಲ್ಲಾಗಿ ಗಾಡಿ ಡ್ರೈವ್ ಮಾಡಿರಿ. ಸೇಫ್ಟಿ ಇಸ್ ಭಾಳ ಇಂಪಾರ್ಟೆಂಟ್. ಎಲ್ಲರಿಗೂ ನಾವು ಸೇಫ್ ಆಗಿರಬೇಕು, ಮುಂದಿನವ್ರಿಗೂ ಸೇಫ್ ಇಡಬೇಕು. ಸೊ ಯಾರಿಗಾಗಲಿ ಟಯರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮತ್ತು ರಿವ್ಯೂ ಮಾಡ್ತೀನಿ. ಹೊಸ ಟಯರ್ದು ಇದ್ರ ಜೊತೆ ಕಂಪೇರ್ ಮಾಡಿ ತೋರಿಸ್ತೇನೆ ನಿಮಗೆ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತು ಈಗ ಗೈಸ್ ನೋಡ್ರಿ, 4 ಟೈರ್ ಅದಾವು. 45,000 ರನ್ನಿಂಗ್ ಐತೆ ಕಾರ್. 45,000 ರನ್ನಿಂಗ್ ಐತಿಲ್ಲ ರೀ. 4 ಟೈರ್ ಅನ್ಪಂಚರ್ಡ್ ಅದಾವೆ. 4 ಟೈರ್ ಅನ್ಪಂಚರ್ಡ್ ಅದಾವು. ಇವತ್ತೈತಲ್ಲ ರೀ ಸುಟ್ಟಿ ತನ ಅಂಟ್ಲೆ ಇವತ್ತೈತಲು ನಮ್ಗೆ ಲಾಂಜಾದ ಟೈರ್ ಚೇಂಜ್ ಮಾಡ್ಯಾರ. ಇದಕ್ಕೂ ಒಂದು ಪಂಚರ್ ಇಲ್ಲ. ಸ್ಟೆಪ್ನಿ ಇದಿತ್ತು ರೀ. ಸ್ಟೆಪ್ನಿ ರನ್ನಿಂಗ್ ಟೈರ್ ಇತ್ತು. ಸ್ಟೆಪ್ನಿ ಹಾಕ್ಯಾರ ರೀ, ಅದು ಅನ್ಯೂಸ್ಡ್ ಇತ್ತು ರೀ. ಕಂಪ್ನಿಯಿಂದ ಶೋರೂಮ್ ಹೊಸ ಟೈರ್, ಅದಕ್ಕೊಂದು ಹೊಸ ಟೈರ್ ತೊಗೊಂಡು ಅದನ್ನು ಫ್ರಂಟ್ ಮಾಡೀನಿ. ಈಗ ಅದು ಗಾಡಿ ಫುಲ್ ಗ್ರಿಪ್ ಆಗೈತಿ. ಸೊ ಇವತ್ತೆಲ್ಲ ಜನರಲ್ ಚೆಕಪ್ಪು, ವಾಷಿಂಗು ಎಲ್ಲ ಮಾಡಿಸಿ ನಾವು ಹೆಂಗೆ ಕ್ಲೀನ್ ಇರ್ತೀವಿ ಅದನ್ನು ಗಾಡಿನೂ ಹಂಗೆ ಇರ್ಬೇಕು. ಯಾಕಂದ್ರೆ ಗಾಡಿ ನಮ್ಮನ್ನು ಕಾಯ್ತದೆ, ನಾವು ಅದನ್ನು ಕಾಯ್ಬೇಕಾಗ್ತದೆ. ಸೊ ಅದಕ್ಕೆ ನಮಗೆ ಬಾಯ್ ಐತಿ, ನಮಗೆ ನೋಯ್ತದೆ ಅಂತ ಹೇಳ್ತಾ ಅದೇನು ನೋಯಂಗಿಲ್ಲ. ನೀವು ಹೊಡೆದಂಗೆ ಎಕ್ಸಲೇಷನ್ ಹೊಡೆದಂಗೆ ಆಗ್ತೈತಿ, ಒತ್ತಿದಂಗೆ ಹೋಗ್ತೈತಿ. ಪಾಪ ನೀವಾಗಿ ಹೋಗಿ ಹೆಂಗೆ ಹೊಡಿತೀರ ಅದನ್ನ ರೆಸ್ಪಾನ್ಸ್ ಮಾಡ್ತೈತಿ ಪಾಪ. ಅದಕ್ಕೂ ನಾವು ಮನುಷ್ಯನಂಗೆ ಟ್ರೀಟ್ ಮಾಡಬೇಕು. ಅದಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಅಷ್ಟನ್ನು ನಾವು ಅದಕ್ಕೆ ಎಕ್ಸಲರೇಷನ್ ಇಸ್ ವೆರಿ ಸೆನ್ಸಿಟಿವ್. ಅದನ್ನು ಎಷ್ಟು ಬೇಕು ಅಷ್ಟೇ ಯುಟಿಲೈಸ್ ಮಾಡಿರಿ. ಭಾಳ ಹೆವಿ ಎಕ್ಸಲರೇಷನ್ ಕೊಟ್ಟು 120 140 ಬರೋದಲ್ಲ. 80 to 100 ಮೇಂಟೈನ್ ಮಾಡಿರಿ. ಫ್ಯೂಲ್ ಎಕನಾಮಿ ಸಿಗುತ್ತೆ, ಗಾಡಿ ಕಂಟ್ರೋಲ್ ಇರುತ್ತೆ. ಟೈರ್ ಟೈಮ್ ಟು ಟೈಮ್ ಮೇಂಟೈನ್ ಮಾಡಿರಿ. ಸೊ ಇದು ಭಾಳ ಮುಖ್ಯವಾಗಿದ್ದೈತಿ. ಎಲ್ಲರೂ ಇದನ್ನು ಜೀವನದಾಗ ಅಳವಡಿಸ್ಕೊಡ್ಲತ್ತ ನನ್ನೊಂದು ವಿನಂತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಇದೆಲ್ಲ ನೀವು ಮಹಾರಾಷ್ಟ್ರ ಕಡೆ ಅದು ಹೋಗ್ರಲ್ಲ ಗೈಸ್. 140 ಅದು ಮಹಾರಾಷ್ಟ್ರ ಕಡೆ ಜರ ಹೋಗ್ರಿ. 140 120 ಹೊಡೋದು ನೋಡ್ರಿ. ಅಲ್ಲಿ 5,000 6,000 ಫೈನ್ ಬರೋದೈತ್ರಿ ನಿಮಗೆ. 120 140 ಮಹಾರಾಷ್ಟ್ರ ಕಡೆ ಹೊಡಿರಲ್ಲ ಸರ. 5,000 6,000 ಬಿತ್ತ ಅನ್ನೋದು ದಂಡ, ಹೌದಿಲ್ರಿ? ಮತ್ತೊಂದು ಹೇಳ್ತಾನೆ, ಇನ್ನೊಂದು ಪಾಯಿಂಟ್ ಫ್ರಮ್ ಅದರ್. ಈಗೆಲ್ಲ ರೋಡ್ ಸೈನ್ಸ್ ಬೋರ್ಡ್ಸ್ ಇರ್ತಾವೆ, ಕೆಲವೊಬ್ರು ನೋಡಂಗಿಲ್ಲ. ಎಲ್ಲಿ 100 ದೇ ಆರ್ ವೆರಿ ಇಂಪಾರ್ಟೆಂಟ್. ರೋಡ್ ಸೈನ್ಸ್ ಇರ್ತದೆ. ಎಲ್ಲಿ 40 ಸ್ಪೀಡು, 50 ಸ್ಪೀಡು, 80 ಸ್ಪೀಡು, 100 ಸ್ಪೀಡು ಎಲ್ಲೆಲ್ಲಿ ಇರ್ತೈತಿ. ಒಂದು ಲೈನ್ದಾಗ ಇಟ್ಟು ಹೊಡ್ರಿ. ಜಿಗ್ಜಾಗ್ ಡ್ರೈವಿಂಗ್ ಮಾಡಬೇಡ್ರಿ. ಮತ್ತೊಬ್ಬರಿಗೆ ಒಂದು ಲೈನ್ದಾಗ ಹೋಗ್ತಿದ್ದ ಅವರು ಅಡಚಣೆ ಮಾಡಬೇಡ್ರಿ. ಕೆಲವೊಂದು ಇಂಪಾರ್ಟೆಂಟ್ ಗಾಡಿ ಇರ್ತಾವೆ, ನಮ್ಗಿಂತ ಹೆಚ್ಚಿನ ಗಾಡಿ ಇರ್ತಾವೆ. ಅವೆಲ್ಲ ಎಕ್ಸಲರೇಷನ್ ಮೇಲೆ ಗಾಡಿ ರೋಡ್ ಫನ್ ಮಾಡ್ತಿರ್ತಾರೆ. ಫನ್ ಡ್ರೈವ್ ಮಾಡೋದ್ರಿಂದ ಮತ್ತೊಬ್ರಿಗೆ ತೊಂದರೆ ಆಗಬಾರ್ದು. ಸೊ ನಿಮ್ಮ ಲೈನ್ದಾಗಿದ್ದು ಭಾರಿ ಅಲರ್ಟ್ನೆಸ್ ಇರ್ಬೇಕು ರೋಡ್ ಮೇಲೆ ಪ್ರತಿ ಕ್ಷಣ, ಯಾವ ಟೈಮ್ನಾಗ. ಯಾಕಂದ್ರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ನಾಗ ಅಪಘಾತ ಆಗ್ತಾವೆ. ನಾವು ಎಷ್ಟೋ ಕಾನ್ಫಿಡೆನ್ಸ್ ಇರಲಿ, ಎಷ್ಟೋ ಎಕ್ಸ್ಪರ್ಟ್ ಇರಲಿ, ಕೆಲವೊಂದು ಸೆಕೆಂಡ್ನಾಗ ನಾವು ಏನೋ ಮೋಜು ಮಜಾ ಮಾಡ್ಕೋತ ಕಣ್ಣು ಆ ಕಡೆ ತಿರ್ಸ್ನಿ ಡ್ಯಾನ್ಸ್ ಮಾಡ್ಕೋತ ಮಾಡಿ ಇಂಥ ಅಪಘಾತಗಳು ಭಾಳ ಆಗ್ಯಾವ. ನಮ್ಮ ಫ್ಯೂಚರ್ ಹುಡುಗರೆಲ್ಲ ಮೋಜು ಮಸ್ತಿ ಮಾಡೋಕೆ ಹೋಗಿ ಗಾಡಿ ಪಲ್ಟಿ ಹೊಡ್ಸ್ಯಾರ, ಆಕ್ಸಿಡೆಂಟ್ ಆಗ್ಯಾವ, ಕೆಲವೊಂದು ಡೆತ್ ಆಗ್ಯಾವ. ಸೊ ಅಂಥದ್ದು ಆಗೋದು ಬೇಡ. ಎಲ್ಲರೂ ಕೇರ್ಫುಲ್ಲಾಗಿರಿ, ಕೇರ್ಫುಲ್ಲಾಗಿ ಮಾಡಿರಿ. ಇದು ಭಾರಿ ಇಂಪಾರ್ಟೆಂಟ್ ಐತಿ. ಟಯರ್ ನೋಡಿರಿ, ಏನೇನೂ ಆಗಿಲ್ಲ. ಏನು ಅನ್ಸರಿ ಹುಚ್ಚದ ಅನಿಸ್ತದೆ ನಿಮಗೆ. ಟಯರ್ ನೋಡಿ ಇನ್ನೂ 10-15 ಸಾವಿರ 20 ಸಾವಿರ ಓಡ್ತೈತೆ. ಅದಲ್ಲ, ನಮ್ಮ ಸೇಫ್ಟಿ ನಾವು ಇಂಪಾರ್ಟೆಂಟ್. ನಾವು ಎಷ್ಟು ಚಲೋ ನಮಗೆ ನಾವು ಕಾಯ್ಕೋತೀವಿ. ನಮಗೆ ಮೊದಲು ನಾವು ಒಂದು ಸರ್ಕಲ್ ಹಾಕೋತೀವಿ, ಅಲ್ಲಿಗೆ ಅದು ಮುಂದೆ ಹೋಗುತ್ತೆ. ಸೊ ಇಂಪಾರ್ಟೆಂಟ್ ಮ್ಯಾಟ್ರ್ ಐತಿ. ಎಲ್ಲರೂ ಅದನ್ನು ಫಾಲೋ ಮಾಡಿರಿ ಅಂತ ನನ್ನೊಂದು ರಿಕ್ವೆಸ್ಟ್. ಸೊ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಇನ್ನೂ ಇಂಥದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ವೀಡಿಯೋಸ್ ಕೊಡ್ತಾ ಇರ್ತೀನಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನಾದರೂ ಇದ್ರ ಬಗ್ಗೆ ಹೆಚ್ಚಿನ ಕಮೆಂಟ್ ಮಾಡಿರಿ. ಅದ್ರ ಬಗ್ಗೆ ನಾನು ಹೆಚ್ಚಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್. ನೋಡ್ರಿ, ನಾ ಈಗ ನಿಮ್ಗೆ ಟೈರ್ ತೋರಿಸ್ತೀನಿ. ಈ ಸ್ಟೆಪ್ನಿ ಇಷ್ಟು ಟಯರ್ ಐತಿ, ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಆಮೇಲೆ ನ್ಯೂ ಟಯರು ಆ ಕಡೆ ಸೈಡ್ ಐತಿ, ತೋರಿಸ್ತೀನಿ. ನಾವು ಸ್ಟೆಪ್ನಿ ಟಯರ ರೈಟ್ ಸೈಡ್ ಹಾಕ್ಯವು, ನ್ಯೂ ಟಯರ ಲೆಫ್ಟ್ ಸೈಡ್ ಹಾಕ್ಯವು. ಇದೈತಿಲ್ರಿ ಸ್ಟೆಪ್ನಿ ಟಯರ ನೋಡ್ರಿ. ಬಟನ್ ತೋರಿಸ್ಲಾ ಇವೆಲ್ಲ ಇದ್ರ ಬಟನ್ಸ್ ಅದಾವ್ರಿ. ಸೊ ಇದ್ರ ಬಟನ್ಸು ಅದರ ಹಳೆ ಬಟನ್ಸ್ ನೋಡ್ರಿ ಹೆಂಗೆ ಕಾಣ್ತದ. ಇದು ಅನ್ಯೂಸ್ಡ್, ಒಂದು ಸಲ ಹಾಕಿಲ್ಲ, ಇವತ್ತು ಫಸ್ಟ್ ಟೈಮ್ ಹಾಕಿದ ಟೈರ್. ಸೊ ಇದನ್ನ ಹೊಸ ಟೈರ್ ತೋರಿಸ್ತೀನಿ ಬರ್ರಿ. 4 ಟೈರ್ ಅನ್ಯೂಸ್ಡ್ ಅದಾವು, ಸಾರಿ ಅನ್ಪಂಚರ್ಡ್ ಅದಾವು. ಇದು ನೋಡ್ರಿ, ಇದು ನಾವು ಹೊಸ ಟೈರ್ ನೋಡಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ.
ದಿಸ್ ಈಸ್ ಆರ್ ನ್ಯೂ ಟೈರ್ ಫಾರ್ ದಿ ಗ್ಲಾನ್ಸಾ. ಹೆಂಗೈತೆ ನೋಡ್ರಿ ಬಟನ್ ಟಯರ್ ಗ್ರಿಪ್ ಹೆಂಗಿರುತ್ತೆ, ಗಾಡಿ ಎಷ್ಟು ಗ್ರಿಪ್ ರೆಸ್ಪಾನ್ಸ್ ಕೊಡುತ್ತೆ, ಸಸ್ಪೆನ್ಷನು ಆ ಥರ ನಿಮ್ಗೆ ವರ್ಕ್ ಮಾಡತ್ತೆ. ಹಾಡಿದ್ದು ಒಂದು ಟಯರ್ ದಡ ಬಡ್ಕೋತೈತಿ, ಎಬಿಶ್ ಹೋಗಿತೈತಿ, ಒಮ್ಮೆ ಎಲ್ಲರೂ ತೆಗನೆ ನಿಮಗೆ ಹೋಗಿ. ಹೇಳ್ಬೇಕಂದ್ರೆ ನೋಡ್ರಿ ಹೊಸ ಟೈರ್ ಹೆಂಗೆ ಕ್ಲಿಯರ್ ಗೊತ್ತಾಗ್ತೈತೆ ರೀ ಇದ್ರಲ್ಲೇ. ಈ ಪ್ಯಾಟರ್ನ್ ನೋಡ್ರಿ ಹೊಸದು ಹೆಂಗೆ ಮಾಡಿಬಿಟ್ಟ ಪೂರಾ ಹೆಂಗಾಗೈತಿ. ಸೊ ಇವತ್ತು ಫಸ್ಟ್ ಹಾಕೀನಿ, ರನ್ನಿಂಗ್ ಮಾಡೀನಿ ಗಾಡಿ ನೋಡಿ, ಎಲ್ಲ ಓಕೆ ಐತಿ. ಇದು ಬರ್ರಿ ಇಲ್ಲಿ ಮತ್ತು ಇವು ಟಯರ್ ನೋಡ್ರಿ, ಇವು 45,000 ರನ್ ಆಗಿದ್ದು ಹಳೆ ಕಂಪನಿ ಟಯರ್, ಏನು ಶೋರೂಮ್ದಿಂದ ಬಂದು ಅವು ಟಯರ್. ಅದಕ್ಕೆ ಭಾಳ ಡಿಫರೆನ್ಸ್ ಐತಿ ಗೈಸ್, ನೀವು ನೋಡ್ಬೋದು, ಕ್ಲಿಯರ್ ನೋಡ್ಬೋದು. ಅದ್ರ ಬಟನ್ ನೋಡ್ರಿ, ಇದ್ರ ಬಟನ್ ನೋಡ್ರಿ ಎಷ್ಟು ಡಿಫ್ರೆನ್ಸ್ ಐತಿ. ಬಟ್ ಇದು 45,000 ಹೊಟ್ಟು ಒಂದು ಪಂಚರ್ ಅಲ್ಲ. ನಾವು ಮೈಂಟೈನ್ ಹೆಂಗೆ ಮಾಡ್ತೀವಿ ಹಂಗೆ ಗಾಡಿ ಎಷ್ಟು ನಾವು ಅದು ಕಾಳಜಿ ಇಟ್ಕೋತೀವಿ ಅಷ್ಟು ಚಲೋ ಬರ್ತೈತಿ. ಸೊ ಕಾಳಜಿ ಮಾಡಿ ಗಾಡಿ ಯೂಸ್ ಮಾಡ್ತೀವಿ ಬರ್ರಿ ಗೈಸ್. ಇವ್ರದ್ದು ಫಸ್ಟ್ ಕಾರ್ ಅನ್ಬೋದು ಇದರ್ದು ಅಂದ್ರೆ ಹೈಯೆಸ್ಟ್ ಒಂದು ವರ್ಷ ಒಳಗೆ 45,000 ಓಡಿದಂದ್ರೆ ಈ ಫಸ್ಟ್ ಕಾರ್. 2 years. ಸೊ ಟುಡೇ ವಿ ಆರ್ ಇನ್ ವಾಶ್ ಕಾರ್ ಸರ್ವಿಸ್. ನಮ್ದು ರೆಡ್ ಬ್ಯೂಟಿ ಇವತ್ತು ವಾಶ್ ಆಗ್ತಾ ಇದೆ. ಫುಲ್ ಜನರಲ್ ಜಾಗ, ಫುಲ್ ವಾಷಿಂಗ್. ಸೊ ಯಾವ ಥರ ಇದೆ ನೋಡ್ರಿ. ಫುಲ್ ಕ್ಲೀನಿಂಗ್ ಮಾಡ್ತಾ ಇದೆ, ಫುಲ್ ಜಳಕಾಗಿತ್ತು. ಇಷ್ಟ ಐತೆ ನೋಡ್ರಿ ಇವತ್ತಿನ ಬ್ಲಾಗ. ನೀವು 45,000 50,000 ಮ್ಯಾಕ್ಸ್ ಅದ್ರ ಮೇಲೆ ಟೈರ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಇಷ್ಟ ನಾನು ಮಾತು ಹೇಳಿ ನಾ ಬ್ಲಾಗ್ ಮುಗಿಸ್ತೇನೆ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. Ba 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 ba